ಕೆಲವು ಕಡೆ ಫ್ಯಾಮಿಲಿಗಳಿಗೆ ಕೊಟ್ಟಿದ್ದಾರೆ, ಕೆಲವು ಕಡೆ ಫ್ಯಾಮಿಲಿಗಳಿಗೆ ಮನ್ನಣೆಯನ್ನು ಹಾಕಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಇಂಥದ್ದೇ ಮಾನದಂಡ ಅಂತ ಇಲ್ಲ. ಕೆಲವು ಕಡೆ ಫ್ಯಾಮಿಲಿಗೆ ಮಣೆ ಹಾಕಿದ್ದಾರೆ, ಕೆಲವು ಕಡೆ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ. ಈಶ್ವರಪ್ಪನವರ ನಿಷ್ಠೆ ಈಗ ಏನಾಗುತ್ತೆ, ಶ್ರೀನಿವಾಸ್ ಪ್ರಸಾದ್ ಅವರ ನಡೆ ಏನು, ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಹಾವೇರಿ ಲೋಕಸಭಾ ಟಿಕೆಟ್ ಕೈತಪ್ಪಿದೆ. ಇದ್ರ ಬಗ್ಗೆ ಶುಕ್ರವಾರ ನಿರ್ಧಾರ ಮಾಡ್ತಾರಂತೆ ಈಶ್ವರಪ್ಪ. ನಾಳೆ BSY ಕೊಟ್ಟು ಮಾತು ಉಳಿಸ್ಕೊಳ್ಳಿಲ್ಲ ಅಂತ ಈಶ್ವರಪ್ಪ ಗುಡ್ರು ಹಾಕಿದ್ದಾರೆ. ಹಾಗಾದರೆ ಗುಂಪು ಹೆಚ್ಚಾಗುತ್ತಾ, ಈಶ್ವರಪ್ಪ ಸಮಾಧಾನಗೊಳ್ತಾರಾ ಇಲ್ವಾ? ಇನ್ನು ಶ್ರೀನಿವಾಸ್ ಪ್ರಸಾದ್ ಫ್ಯಾಮಿಲಿಗೆ ಟಿಕೆಟ್ ಕೇಳಿದ್ರು, ಕೊಟ್ಟಿಲ್ಲ. ಅವ್ರೇನು ಮಾಡ್ತಾರೆ, ಸುಮ್ಮನೆ ಆಗ್ತಾರಾ, ಸಿಡಿದೇಳ್ತಾರಾ? ಒಂದು ಮೂಲದ ಪ್ರಕಾರ ಈಶ್ವರಪ್ಪನವರು ಶಿವಮೊಗ್ಗದಿಂದ, ಕಾಂತೇಶ್ ಅವರು ಹಾವೇರಿಯಿಂದ ಬಂಡಾಯ ಅಭ್ಯರ್ಥಿಗಳಾಗಿ ಅಥವಾ ಸ್ವತಂತ್ರ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನಾದರೂ ಮಾಡಿದ್ದೇ ಆದರೆ ಅದು BJPಗೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಂಗೆ. BJP ಅಭ್ಯರ್ಥಿಗಳಿಗೆ ಅದನ್ನು ಹೇಗೆ ಸಮಾಧಾನ ಪಡಿಸ್ತಾರೆ ಹೈಕಮಾಂಡ್ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ ಇದೆ. ಈಗಾಗಲೇ ಈಶ್ವರಪ್ಪ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ. ಸಾಗರದಲ್ಲೂ ಸಭೆ ಮಾಡ್ತಾರಂತೆ, ಶಿವಮೊಗ್ಗದಲ್ಲೂ ಸಭೆ ಮಾಡ್ತಾರಂತೆ, ಬೆಂಗಳೂರಲ್ಲೂ ಸಭೆ ಮಾಡ್ತಾರಂತೆ. ಎಲ್ಲರ ಅಭಿಪ್ರಾಯ ಕೇಳಿ ನಿರ್ಧಾರಕ್ಕೆ ಬರ್ತಾರಂತೆ. ಹಾವೇರಿ ಲೋಕಸಭಾ ಟಿಕೆಟಿನ ಬಗ್ಗೆ ನಾನು ನನ್ನ ಮಗ ಅವ್ರ ಮನೆಗೆ ಹೋದಾಗ, ಕಾಂತೇಶ್ ಹೋದಾಗ, ನಾನು ಖಂಡಿತ ಲೋಕಸಭಾ ಟಿಕೆಟನ್ನು ಹಾವೇರಿಯಿಂದ ಕಾಂತೇಶಿಗೆ ಕೊಡಿಸ್ತೇನೆ. ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಾನೇ ಓಡಾಟ ಮಾಡಿ ಅವನು ಗೆಲ್ಲಿಸ್ತೇನೆ ಅನ್ನೋಂಥ ಮಾತನ್ನು ಹೇಳಿ, ಅವನು ಹಾವೇರಿ ಗದಗ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಯವನ್ನು ಓಡಾಟ ಮಾಡಿದ್ದ. ಆ ಎಲ್ಲ ಜನರು ಕೂಡ ಅವನು ವಿಶ್ವಾಸ ಗೆಲ್ಲಿಸಿದ್ದ. ಆ ಭಾಗದ ಎಲ್ಲ ಸಾಧು ಸಂತರು ಕೂಡ, ಮಠಾಧಿಪತಿಗಳು ಕೂಡ ಆಶೀರ್ವಾದ ಮಾಡಿದರು, 100ಕ್ಕೆ 100 ನಾವು ಗೆಲ್ಲಿಸ್ಕೊಡ್ತೀವಿ ಅಂತ. ಈಗ ಯಡಿಯೂರಪ್ಪನವರು ಅವ್ರ ಮಾತು ನಂಗೆ ನಡ್ಕೊಳ್ಲಿಲ್ಲ, ಅನ್ಯಾಯ ಮಾಡಿದ್ರು. ಹಾಗಾಗಿ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನನಗೆ ತುಂಬ ಒತ್ತಡ ಬರ್ತಾಯಿದೆ. ನೀವು ನಿಂತ್ಕೊಂಡಿದ್ದೀರಿ, ನಿಂತ್ಕೋಬೇಕು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಯಡಿಯೂರಪ್ಪನವ್ರ ಮಗನ ವಿರುದ್ಧ ನಿಂತ್ಕೋಬೇಕು, ನಾವು ಗೆಲ್ಲಿಸ್ಬಿಡ್ತೀವಿ ನಾವೆಲ್ಲರೂ ಕೂಡ ಅಂತ ಮಾತುಗಳು ಹೇಳ್ತಾ ಇದ್ದಾರೆ. ನಾನು ನರೇಂದ್ರ ಮೋದಿಯವರ ಅಭಿಮಾನಿ, ನಮ್ಮ ದೇಶದ ವಿಶ್ವದ ನಾಯಕ ನರೇಂದ್ರ ಮೋದಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಇನ್ನೂ ದೊಡ್ಡ ಮಟ್ಟದಲ್ಲಿ ಭಿನ್ನಮತ ಬಂಡಾಯ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳದೆ ಇದ್ದರೂ ಕೂಡ ಈಶ್ವರಪ್ಪನವರು ಅಸಮಾಧಾನ ಹೊರಹಾಕಿದ್ದಾರೆ. ಅವರ ಮುಂದಿನ ನಡೆ ಏನು? ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಕುಟುಂಬಕ್ಕೆ ಟಿಕೆಟ್ ಕೇಳಿದ್ರು, ಕೊಟ್ಟಿಲ್ಲ. ಅವರ ಮುಂದಿನ ನಡೆ ಏನು? ಅಥವಾ ಇವರನ್ನೆಲ್ಲ ಸಮಾಧಾನ ಪಡಿಸ್ತಕ್ಕಂಥ ಕೆಲಸವನ್ನು ಹೈಕಮಾಂಡ್ ಮಾಡುತ್ತಾ ಅಂತ ಪ್ರಶ್ನೆ. ಅರವಿಂದ್, ಖಂಡಿತವಾಗಿ ಕೂಡ. ಯಾಕೆಂದರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಇದ್ದಂಥ ಪಕ್ಷನಿಷ್ಠೆ ಈಗಲೂ ಇರೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಈಗ BJP ಒಳಗಡೆ ಮನೆ ಮಾಡಿದೆ. ಪ್ರಮುಖವಾಗಿ 4 ಫ್ಯಾಮಿಲಿಗಳಿಗೆ ಆಲ್ರೆಡಿ ಟಿಕೆಟನ್ನು ಮೊದಲ 20 ಅಭ್ಯರ್ಥಿಗಳನ್ನು ಏನು ಘೋಷಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಈಗಾಗಲೇ ಕೊಟ್ಟಾಗಿದೆ. ಅಂದರೆ ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಆಗಿರ್ಬೋದು, ಮತ್ತು ಶಿವಮೊಗ್ಗದಿಂದ ರಾಘವೇಂದ್ರ ಆಗಿರ್ಬೋದು, ಮತ್ತು ಗಾಯತ್ರಿ ಸಿದ್ದೇಶ್ವರ ದಾವಣಗೆರೆಯಿಂದ ಆಗಿರ್ಬೋದು, ಮತ್ತು ಹಂಗೆ ನೋಡಿದ್ರೆ ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಆಗಿರ್ಬೋದು. ಅಂದರೆ ಇದೆಲ್ಲವೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ನ ಒಳಗಡೆ ಪರಿಧಿ ಒಳಗಡೆ ಬರುತ್ತೆ. ಹಾಗಾಗಿ ಅಲ್ಲಿ ಅವರಿಗೆ ಕೊಟ್ಟು ಇಲ್ಲಿ ತಮ್ಮ ಪುತ್ರನಿಗೆ, ಅಂದರೆ ತ್ಯಾಗದ ಫಲವಾಗಿ ನನಗೆ ಟಿಕೆಟನ್ನು ಕೊಡಿ ನನ್ನ ಪುತ್ರನಿಗೆ ಅಂತ ಕೇಳಿದರು. ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಏನು ಪ್ರಯೋಗ ಮಾಡಿತ್ತು ಆ ಪ್ರಯೋಗಕ್ಕೆ ಬಲಿಯಾದಂಥ ಹಿರಿಯರಲ್ಲಿ ಈಶ್ವರಪ್ಪನವರು ಕೂಡ ಒಬ್ಬರು. ಆ ಸಂದರ್ಭದಲ್ಲಿ ಮುಂದೆ ನನ್ನ ಮಗನಿಗೆ ಒಳ್ಳೇದಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರನೋ, ಅಥವಾ ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಹಾಗಾಗಿ ಪಕ್ಷ ನಿಷ್ಠೆ ಇದೆ ಅನ್ನೋ ಕಾರಣಕ್ಕೋಸ್ಕರನೋ ಭಾಳ ಸೈಲೆಂಟಾಗಿ ಆ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಕಡೆ ಪ್ರಚಾರವನ್ನು ಮಾಡಿ ಚೆನ್ನಾಗಿ ನಡೆದುಕೊಂಡಿದ್ರು. ಆದರೆ ಈಗ ಹಾವೇರಿಯಿಂದ ಕಾಂತೇಶ್ ಅವರಿಗೆ ಟಿಕೆಟನ್ನು ನಿರಾಕರಣೆ ಮಾಡಿರ್ತಕ್ಕಂಥದ್ದು ಈಶ್ವರಪ್ಪ ಮತ್ತು ಅವರ ಕುಟುಂಬ ಒಂದು ರೀತಿಯಲ್ಲಿ ಸಿಟ್ಟಿಗೆದ್ದಿದ್ದಾರೆ. ಪ್ರಮುಖವಾಗಿ ಯಡಿಯೂರಪ್ಪನವರೇ ಈ ಒಂದು ಮಾಡ್ಬೋದಾಗಿತ್ತು, ಮಾಡಲಿಲ್ಲ ಅನ್ನೋ ಮಾತುಗಳನ್ನು ಸ್ವತಃ ನಿನ್ನೆ ಈಶ್ವರಪ್ಪನವರು ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ಕೊಡಿಸ್ತೀನಿ ಅಂತ ಹೇಳಿದರು, ಆದರೆ ನುಡಿದಂತೆ ನಡೆದುಕೊಳ್ಳಲಿಲ್ಲ. ಹಾಗಾಗಿ ಶೋಭಾ ಮತ್ತು ಆ ಒಂದು ಬಸವರಾಜ ಬೊಮ್ಮಾಯಿ ವಿಚಾರದಲ್ಲಿ ಅವರು ಒಂದು ರೀತಿಯಲ್ಲಿ ಕೊಡಿಸಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಈಶ್ವರಪ್ಪನವರು ಹೇಳಿದ್ದಾರೆ. ಹಾಗಾಗಿ ಇವರ ಹೇಳಿಕೆಯಿಂದ ಗೊತ್ತಾಗುತ್ತೆ, ಅಂದರೆ ಎಲ್ಲೋ ಒಂದು ಕಡೆ ಅವರ ಸಿಟ್ಟು ಎಷ್ಟರ ಮಟ್ಟಿಗೆ ಹೇರಿದೆ ಅಂತ. ಹಾಗಾಗಿ ಇದನ್ನು ಯಾವ ರೀತಿ ಸಂಭಾಳಿಸುತ್ತೆ BJP ಹೈಕಮಾಂಡ್ ಅಂತ ಕೂಡ ಕಾದು ನೋಡಬೇಕಾಗತ್ತೆ. ಜೊತೆಗೆ ಈಶ್ವರಪ್ಪನವರು ಬೇರೆ ರೀತಿಯ ರಾಜಕಾರಣಿ ಅಲ್ಲ. ಯಾಕೆಂದರೆ ಹಿಂದುತ್ವ ನೆಲೆಯಲ್ಲೇ ರಾಜಕಾರಣ ಮಾಡ್ಕೊಂಡು ಬಂದಂಥ ಒಬ್ಬ BJPಯ ನಾಯಕ. ಇಂಥ ಒಬ್ಬ ನಾಯಕ ಈಗ ಮೋದಿ ಪ್ರಧಾನಿ ಆಗಬೇಕು, ಮೋದಿಯೇ ನಮಗೆ ಶಕ್ತಿ ಅಂತ ಎಲ್ಲ ಕಡೆಗಳಲ್ಲೂ ಕೂಡ BJPಯ ಕಾರ್ಯಕರ್ತರಿಂದ ಎಲ್ಲರೂ ಕೂಡ ಹೇಳುವಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಬಂಡಾಯದ ನಿರ್ಧಾರವನ್ನು ತೆಗೆದುಕೊಳ್ತಾರ ಅಷ್ಟು ಈಸಿಯಾಗಿ ಅನ್ನೋದ್ರ ಬಗ್ಗೆ ಕೂಡ
ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅದನ್ನು ಯಾವ ರೀತಿ ಒಂದು ರೀತಿಯಲ್ಲಿ ಮುಂದೆ ತೆಗೆದುಕೊಂಡು ಹೋಗ್ತಾರೆ ಅಂತ ಕೂಡ ಕಾದು ನೋಡಬೇಕು. ಶುಕ್ರವಾರ ಅವರು ಸಮಯ ಅಂದರೆ ನಾಳೆ ಆ ಒಂದು ಟೈಮನ್ನು ಕೂಡ ನಿಗದಿ ಮಾಡಿದ್ದಾರೆ. ನಾಳೆ ನನ್ನ ಅಭಿಮಾನಿಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೇನೆ ಅಂತ, ಅಂದರೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿ ಇಲ್ಲ ನಾನು ಕಾಯ್ತೇನೆ ಅಂತ ಹೇಳ್ತಾರೋ, ಇಲ್ಲ ಏನೇ ಆಗಲಿ ಇದು ನೋಡೇ ಬಿಡೋಣ ಅಂತ ಏನಾದ್ರು ಅಕಾಡೆಕ್ಕಿಳ್ತಾರನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನೊಂದು ಕಡೆ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ನಿವೃತ್ತಿಯನ್ನು ಬಯಸಿದ ನಂತರ ನನ್ನ ಫ್ಯಾಮಿಲಿಗೆ ಕೊಡಬೇಕು, ಅಂದರೆ ಅಳಿಯ ಕೊಡಬೇಕು, ಇಲ್ಲ ಪುತ್ರಿಗೆ ಕೊಡಬೇಕು ಅಂತ ಕೂಡ ಕಡೆ ಕ್ಷಣದವರೆಗೂ ಕೂಡ ಒಂದು ರೀತಿಯಲ್ಲಿ ಪ್ರಸ್ತಾಪ ಮಾಡಿದರು. ಅದಕ್ಕೂ ಕೂಡ ಅಲ್ಲಿ ಮಣೆ ಆಗ್ತಾನೆ. ಬಾಲರಾಜ್ ಅವರಿಗೆ ಚಾಮರಾಜನಗರದಲ್ಲಿ ಈಗಾಗಲೇ ಟಿಕೆಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ಇಂತಹ ಸಂದರ್ಭದಲ್ಲಿ ಇಲ್ಲ ಯಾವುದೇ ರೀತಿಯ ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತ ಸೈಲೆಂಟ್ ಆಗ್ತಾರೋ ಏನೋ ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಘಟಾನುಘಟಿ ನಾಯಕರು ವಿಧಾನಸಭೆಯಲ್ಲಿ ಏನು ಪ್ರಯೋಗ ಆಗಿತ್ತು, ಈಗಲೂ ಕೂಡ ಅದೇ ರೀತಿಯ ಪ್ರಯೋಗವನ್ನು ಮಾಡಿದ್ದಾರೆ. ಹಾಗಾಗಿ ಆಗಿರ್ತಕ್ಕಂಥ ಒಂದು ನಿಷ್ಠೆ ಈಗ ಇರುತ್ತಾ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕು. ಅವ್ರಿಗೆ ಹಾಗೆ ಸಂಪರ್ಕದಲ್ಲಿರಿ ರವೀಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಬಟ್ ಪ್ರತಿ ಬಾರಿನೂ ಕೂಡ ಪಕ್ಷ ನಿಷ್ಠೆಯನ್ನು ಎಲ್ಲರೂ ತೋರಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವರವರ ವೈಯಕ್ತಿಕ ಹಿತಾಸಕ್ತಿಯ ಮೇಲೂ ಕೂಡ ರಾಜಕೀಯವನ್ನು ಮಾಡೋರು ಇದ್ದಾರೆ. ಹಾಗಾಗಿ ಮುಂದೆ ಇದು ಯಾವ ರೀತಿ ಸ್ಫೋಟಗೊಳ್ಳುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.